ಇವರು ರಜಾ ಹಾಕ್ಬಿಟ್ಟು ಮಲ್ಶೆಟ್ಟಿ ಕೊಳ್ಳೇಗಾಲ ಪೊಲೀಸ್ನವ್ರ ಜೊತೆಲಿ ಓಡಾಡ್ತಾವನೆ ಹಿಡಿಸೋಕ್ಕೇನು ಅಂತ ಅನುಮಾನ ಬಂದು ಅಥವಾ ನಮ್ಮ ಯಾರಿಂದಲೂ ತಿಳ್ಕೊಂಡು ಹೇಳ್ಬಿಟ್ಟವ್ರು. ಹೋದರೆ ನನ್ನ ಕ್ವಾರ್ಟರ್ಸ್ ಎಲ್ಲ ಕಳ್ತನ ಆಗ್ಬಿಟ್ಟಿದೆ. ತೋಟದಲ್ಲಿ ಮನೆ ದೇವಸ್ಥಾನ ಕಟ್ಕೊಂಡಿದ್ದಾವ, ಅದನ್ನೆಲ್ಲ ಒಡೆದಾಕಿ ಗಲಾಟೆ ಮಾಡಿ ಅವ್ರ ಕಡೆಯವರೆಲ್ಲ ಒಡೆಯೋದು ಬೊಯ್ಯೋದು ಹಿಂಗೆ ಮಾಡ್ತಾಯಿರೋದು. ಇದು ವೀರಪ್ಪನ ಕಿವಿಗೆ ಗೊತ್ತಿತ್ತು. ಮುದ್ದೆ ಮಾಡಿ ಕಲ್ಲಿನ ಮೇಲೆ ಮುದ್ದೆ ಮಡಗಿದ್ದು ಅಕ್ಕಿ ಬಸ್ತಿದ್ದು ಎಲ್ಲದೆ. ಇಲ್ಲಿ ಬಂದ್ಬಿಟ್ಟ ಅಂದ್ಬಿಟ್ಟು ಏನು ಮಾಡ್ಬಿಟ್ಟು ವೀರಪ್ಪ ಹೊಟ್ಟೋಗಿದ್ದು. ಅಲ್ಲೊಂದು ತಾತಿ ಸಿಕ್ತು. ಅದೇ ದಿನೇಶು ಆ ತಾತಿಗೆ ಬರೆದು, ನಿಮ್ಮ ಅಪ್ಪನಿಗೆ ನೀವು ಹುಟ್ಟಿದರೆ ನನ್ನ ಎದುರುಗಡೆ ಬಾ ಅಂತ ಇದರಲ್ಲಿ ಒಂದು ಅದು ಯಾವುದಲ್ಲ ಒಂದು ಕಲ್ಲೇನೋ ಬರೆದ್ರು ಸುಮ್ಮನೆ. ಕ್ವಾರ್ಟರ್ಸ್ ಕತೆ ಏನು ಅಂದರೆ, ಅದು ಎಕ್ಸ್ಟ್ರಾ ಫೀಟ್ ಅಂದ್ಬಿಟ್ಟು ನಾನು ಜ್ಯೂಸ್ ಬಾಟ್ಲುಗಳು ರೇಷನ್ನು ಅದು ಇದೆಲ್ಲ ತಗೊಂಡೋಗಿ ಇಟ್ಕೊಂಡಿದ್ದೆ ಕ್ವಾರ್ಟರ್ಸ್ಗೆ. ಇಟ್ಕೊಂಡಿಗೆ ಏನಾಯಿತು ಅಂದರೆ, ನನ್ನ ರೇಷನ್ನು ಸ್ಟವ್ ಎಲ್ಲ ಅಲ್ಲಿ ಕ್ವಾರ್ಟರ್ಸ್ ಮಡಗಿದ್ದೆ. ನಮ್ಮ ಅಣ್ಣ ಹುಡುಗಿನ ನಾನೇ ಜವಾಬ್ದಾರಿ ಮದುವೆ ಮಾಡಬೇಕಾಗಿತ್ತು. ನಮ್ಮದು ಕೊಳ್ಳೇಗಾಲ ತಾಲೂಕು ಸತ್ತೇಗಾಲ, ಕಾವೇರಿ ಹೊಳೆ ಪಕ್ಕ. ಅಲ್ಲಿ ಮದುವೆ ಮಾಡೋಕೆ ಒಂದು ವಾರ ಏನೋ ರಜೆ ಕೇಳ್ಕೊಂಡು ಹೋಗಿದ್ದೆ. ರಜೆ ಕೇಳ್ಕೊಂಡು ಹೋಗಿರಾಗ ಸಹ ನನ್ನ ಕ್ವಾರ್ಟರ್ಸನ್ನ ಯಾರೋ ಹೇಳ್ಬಿಟ್ಟಿದ್ದಾರೆ, ಇವರು ರಜೆ ಹಾಕ್ಬಿಟ್ಟು ಮಲ್ಶೆಟ್ಟಿ ಕೊಳ್ಳೇಗಾಲ ಪೊಲೀಸ್ನವ್ರ ಜೊತೆಲಿ ಓಡಾಡ್ತಾವನೆ ಹಿಡಿಸೋಕ್ಕೇನು ಅಂತ ಅನುಮಾನ ಬಂದು ಅಥವಾ ನಮ್ಮ ಯಾರಿಂದಲೂ ತಿಳ್ಕೊಂಡು ಹೇಳ್ಬಿಟ್ಟವ್ರು. ನಾನು ರಜೆ ಹಾಕಿದ್ದೆ ಬೇರೆ, ಒಂದು ವಾರ ಏನೋ ರಜೆ ಹಾಕಿದ್ದೆ. ನಮ್ಮ ಮಗಳು ಹೆಣ್ಣು ಸಂಬಂಧ ಬೆಳೆಸೋಕ್ಕೆ ಓಡಾಡ್ಕೊಂಡಿರೋರು. ನಾನು ಇದೆಲ್ಲ ಮುಗಿಸ್ಕೊಂಡು ಹೋದರೆ ನನ್ನ ಕ್ವಾರ್ಟರ್ಸ್ ಎಲ್ಲ ಕಳ್ತನ ಆಗ್ಬಿಟ್ಟಿದೆ. ಕಿಟಕಿ ಹೊಡೆದಾಕಾರೆ, ಬಾಗಿಲೆಲ್ಲ ಇದು ಮಾಡಿಬಿಟ್ಟಾರೆ. ಹೋದ ತಕ್ಷಣ ದಿನೇಶ್ ಕಂಪ್ಲೇಂಟ್ ಕೊಟ್ಟೆ. ದಿನೇಶ್ ಸಬ್ ಇನ್ಸ್ಪೆಕ್ಟ್ರು ಮಾದೇಶನ್ ಬೆಟ್ಟ. ಸೊ ಅವ್ರ ಹುಡುಗ ಒಂದು ಸಣ್ಣ ಮಗು ಇತ್ತು ಅವ್ರಿಗೆ. ಕಂಪ್ಲೇಂಟ್ ಕೊಟ್ಟೆ. ಹೌದಾ ಮಲ್ಶೆಟ್ಟಿ ನೋಡ್ತೀನಪ್ಪ ಅಂದ್ರೆ. ಆಗ ದಿನೇಶು ಅಷ್ಟು ಆ್ಯಕ್ಟಿವಾಗಿ ಬರ್ತಿರ್ಲಿಲ್ಲ ಗೋಪಿನಾಥ್ಗೆ. ಹಿಂದಲ ಕತೆ ಏನೋ ಏನೋ ಅವರು ಸ್ಟ್ರಿಕ್ಟ್ ಆಫೀಸರೇ. ಸ್ವಲ್ಪ ಗೋಪಿನಾಥ್ ನಾನು ಕಂಪ್ಲೇಂಟ್ ಕೊಟ್ಟೆ ಒಂದು ಸಾರಿ. ಆಮೇಲೆ ಏನಾದ್ರು ಇದ್ದರೂ ಹೇಳಪ್ಪ ಬಂದು ಬೆಟ್ಟಕ್ಕೈನವರು. ನಾನು ಆಯಿತು ಸರ್ ಜೋಪಾನ, ಒಬ್ಬೊಬ್ಬರು ಯಾಕೆ ಬರ್ತೀರಿ ಏನು ಅಂತ ಹೇಳಿದ್ದೆ ಕತೆ. ಮೋಹನ ಸತ್ತಗಡೆ ಎಲ್ಲರೂ ಸಬ್ ಇನ್ಸ್ಪೆಕ್ಟ್ರು ಫಾರೆಸ್ಟ್ನವ್ರು ತುಂಬಿದ್ರಲ್ಲ, ತಕ್ಕಡೆಯಾಗ ಏನು ಜೀಪ್ಗಳು ತಕ್ಕೊ ಜಾಯಿನ್ ಸುತ್ತಕ್ಕೆ ಬರೋದು. ಆಗ ಧೈರ್ಯ ಬತ್ತ ಅವ್ರಿಗೆ. ಯಾರು ಸಂಬಂಧಿಕರು ಅಥವಾ ಯಾರು ಇಬ್ಬರು ಬಂದಾಗ ಧೈರ್ಯ ಬರ್ತದಲ್ಲ, ಧೈರ್ಯ ಬತ್ತು. ದಿನೇಶ್ಗೆ ಚೆನ್ನಾಗಿ ಆ್ಯಕ್ಟಿವ್ ಮಾಡಿದ್ರು. ಅವನ ಅವನ ತೋಟದಲ್ಲಿ ಒಂದು ದೇವಸ್ಥಾನ ಕಟ್ಕೊಂಡಿದ್ದ ವೀರಪ್ಪ. ಆ ದೇವಸ್ಥಾನ ಎಲ್ಲ ಒಡೆದಾಕ್ದ, ಚೆಚ್ಚಾಕಿ ಎಲ್ಲನೂ ಕಿತ್ತು ಎಲ್ಲ ಮಾಡ್ದ. ಮತ್ತು ಅದಕ್ಕೆ ಮೊದಲು ಏನೇನು ಯಾವುದಾದ್ರು ಕೇಸ್ಗಳು ಹಾಕಿದ್ರು ಅಂತ ಹೇಳ್ತಾರೆ. ಅದು ಹಿಂದಿನ ಕತೆ, ನಮಗೆ ಗೊತ್ತಿಲ್ಲ ಅದು. ಆಗ ಇದು ವೀರಪ್ಪನಿಗೆ ಹೋಗಿ ಜಾಸ್ತಿ, ಯಾವಾಗ ಅವನ ತೋಟದಲ್ಲಿ ಮನೆ ದೇವಸ್ಥಾನ ಕಟ್ಕೊಂಡಿದ್ದಾವ, ಅದನ್ನೆಲ್ಲ ಒಡೆದಾಕಿ ಗಲಾಟೆ ಮಾಡಿ ಅವ್ರ ಕಡೆಯವರೆಲ್ಲ ಒಡೆಯೋದು ಬೊಯ್ಯೋದು ಹಿಂಗೆ ಮಾಡ್ತಾಯಿರೋದು. ಇದು ವೀರಪ್ಪನ ಕಿವಿಗೆ ಗೊತ್ತಿತ್ತು. ಗೊತ್ತೇ ಆಗುತ್ತಲ್ವ ವಿಷಯ. ಗೊತ್ತಾಯಿತು. ಹಿಂಗೆ ಇದ್ದಾಗ ದಿನೇಶು ಈಗ ಅಲ್ಲಿ KSRP ಮೈಸೂರಿಂದ ತಿಂಗಳಿಗೊಂದ್ಸರಿ ಒಂದೊಂದು ಕ್ಯಾಂಪ್ ಆಗ್ತಿದ್ದು ಬರ್ತಿದ್ರು ಪ್ರೊಟೆಕ್ಷನ್ಗೆ. ಮೋಹನ ಸತ್ತ ಮೇಲೆ ಜಾಸ್ತಿ ಆಯಿತು. ತಿಂಗಳಿಗೊಂದ್ಸರಿ ಬರ್ತಿರಾಗ ಏನು ಮಾಡ್ಬಿಟ್ಟವ್ರೆ, ನೆನ್ನೆ ತಾನೇ ಕಾಡು ಸುತ್ತಿದೆ ಅದು. ನಾವು ದಿನೇಶು ನಾವು ಅವರ ಒಂದು ತಿಂಗಳು ಹಿಂದೆ ಒಂದು ಸರಿ ಮೈಲ್ ಮೇಲೆ ಬೆಟ್ಟ ಆಲ್ಬಮ್ಗಳಿದೆ. ವೀರಪ್ಪನ ಗೋಪಿನಾಥ ಪಕ್ಕದಲ್ಲಿ ಒಂದು ಮೈಲ್ ಮೇಲೆ ಅಂತ ದೊಡ್ಡ ಬೆಟ್ಟ ಇದೆ, ಗೋಪಿನಾಥ ಬೆಟ್ಟ. ಒಂದು ತಿಂಗಳಿಂದ ಒಂದು ಸರಿ ಮಧ್ಯೆ ಏನು ಬತ್ತು, ವೀರಪ್ಪ ಬಟ್ಟೆ ಹೊಲ್ಕೊಟ್ಟಿ ಅಂತ ಯಾರೋ ಒಬ್ಬೊಬ್ಬ ಇಂಟಿಮೇಷನ್ ಕೊಟ್ಟ, ಬಟ್ಟೆ ಹೊಲ್ಕೊಟ್ಟಿ ವೀರಪ್ಪನಿಗೆ ಅಂತ. ಆಗ ಅಲ್ಲಿ ನಾನು ಒಳಗಡೆ ಹೋಯ್ತಾ ಇದ್ದೀನಿ ಗವಿ ಒಳಕ್ಕೆ, ಒಬ್ಬ ಇಂಟಿಮೇಷನ್ ಪಾರ್ಟಿ. ಅವತ್ತು ದಿನೇಶು ಎಲ್ಲ ಬಂದಿದ್ದಾರೆ. ಅದು ನೋಡ್ರಿ, ಅದೇನು ನೋಡ್ರಿ ಅವ ಏನೋ ನಿಜ ಅಂತಂದ. ಆ ಬಟ್ಟೆ ಹೊಲ್ದ ಜಾಗ ತಕ್ಕ ತೋರಿಸ್ತಾ, ಅಲ್ಲಿ ಏನು ಬಟ್ಟೆ ಹೊಲ್ದಿತ್ತು ಏನು ಸಾಮಾನ್ಯ. ಮತ್ತು ನಾವು ಇಲ್ಲಿ ಹೋಗ್ತಾ ಇರೋದನ್ನ ಟಾಪ್ ಅವತ್ತು ಅಡುಗೆ ಮಾಡ್ಕೊಂಡು ಮುದ್ದೆ ಮಾಡಿ ಕಲ್ಲಿನ ಮೇಲೆ ಮುದ್ದೆ ಮಡಗಿದ್ದು ಅಕ್ಕಿ ಬಸ್ತಿದ್ದು ಎಲ್ಲದೆ. ಇಲ್ಲಿ ಬಂದ್ಬಿಟ್ಟ ಅಂದ್ಬಿಟ್ಟು ಏನು ಮಾಡ್ಬಿಟ್ಟು ವೀರಪ್ಪ ಹೊಟ್ಟೋಗಿದ್ದಾನೆ. ಈ ಹುಡುಗ ಕರ್ಕೊಂಡೋದ ಜಾಗಕ್ಕೆ ಮೇಕ್ಕೆ. ಇಲ್ಲೆಲ್ಲ ನಾವು ಓಡಾಡೀವಿ ಸರ್. ನಾವು ಮೈಲ್ ಮೇಲೆ ಬೆಟ್ಟ ಹತ್ತಿದ್ನು. ದಿನೇಶು, ನಾವು, ಸಬ್ ಇನ್ಸ್ಪೆಕ್ಟ್ರು, ಫಾರೆಸ್ಟ್ನವರು, ಒಬ್ಬ ಸಿದ್ದಪ್ಪಾಜಿ ಅಂತ ಗಾರ್ಡು, ಅವರು ನಾವೆಲ್ಲ ಹತ್ತಿದ್ನು. ಹೋಗುವಾಗ ಅದೇ ತಾನೇ ಅಕ್ಕಿ ಬಸ್ತು ಹೊಗೆ ಬತ್ತಾದೆ. ನಾವು ಈ ಬಟ್ಟೆ ಹೊಲ್ದ ಜಾಗಕ್ಕೆ ಒಳಗೆ ಹೋಯ್ತಿದ್ವಲ್ಲ, ಆಗಲೇ ಅವನಿಗೆ ಮೇಲೆ ಟಾಪ್ ಅಲ್ಲ ಅವ್ನು ಇರೋದು ಗೊತ್ತಾಗ್ಬಿಟ್ಟದೆ. ಯಾರೋ ಅವ್ರಿಗೆ ಫಾರೆಸ್ಟ್ ಅಂತ ಗ್ಯಾಂಡಲ್ಲ, ಅವ್ನಿಗೆ ಬರೀ ಪೊಲೀಸ್ ಕಣ್ಣವ್ರು ಬಂದ್ಬಿಟ್ಟಾರ ಅಂದ್ಬಿಟ್ಟು ಬಿಟ್ಟು ಹೊಟ್ಟೋಗಿದ್ದಾನೆ. ಅಲ್ಲಿ ಅಕ್ಕಿ ಹೊಗೆ ಆಡ್ತದೆ. ಮುದ್ದೆ ಮಾತ್ರ ಬಂಡೆ ಮೇಲೆ ಕಪ್ಪಟ್ಟೆ ಕಟ್ಟಿದ್ದಾರೆ. ಮತ್ತು ಬಾಟ್ಲು, ಸಲ್ಲು, 5 ಸಲ್ಲಿಂದು 3 ಸಲ್ಲಿಂಟು ಬಲ್ಪ್ಗಳು, ಮತ್ತು ಬೇಳೆ, ಅಕ್ಕಿ ಇವೆಲ್ಲ ಸಿಕ್ತು. ಬಡ್ಡಿಗಣಿ ಇವತ್ತು ಹೊಂಟೋದ್ನಲ್ಲ ಅಂದ್ಬಿಟ್ಟು ಅಲ್ಲೊಂದು ತಾತಿ ಸಿಕ್ತು.
ಅಂದ್ರೆ ಅಲ್ಲಿಯವರು ಅಂತರ ಮಂತ್ರ ಮಾಡ್ತಿದ್ರು ಏನೋ ಇದ್ರ ಪ್ರಕಾರ ಅಲ್ಲೊಂದು ತಾತಿ ಸಿಕ್ತು. ಇದೆಲ್ಲ ನೋಡ್ಬಿಟ್ಟು ಗೋರ್ಕಣ್ಣು ಅದೇ ದಿನೇಶು ಆ ತಾತಿಗೆ ಬರೆದ್ರು, ನಿಮ್ಮ ಅಪ್ಪನಿಗೆ ನೀವು ಹುಟ್ಟಿದರೆ ನನ್ನ ಎದುರುಗಡೆ ಬಾ ಅಂತ ಒಂದು ಇದರಲ್ಲಿ ಒಂದು ಅದು ಯಾವುದಲ್ಲ ಒಂದು ಕಲ್ಲಿನೇನೋ ಬರೆದ್ರು. ಸುಮ್ಮನೆ ಬರೆದ್ಬಿಟ್ಟು ಆ ಬಂಡೆ ಮೇಲೆ ಆ ತಾತಿ ಮಾಡಿಬಿಟ್ಟು ಫೈರ್ ಮಾಡ್ಬಿಟ್ಟು 2 ರೌಂಡ್ ಏನೋ ಫೈರ್ ಮಾಡಿ 2-3 ರೌಂಡ್ ಫೈರ್ ಮಾಡಿದ್ರು ದಿನೇಶು. ವಾಪಸ್ ಬಂದ್ಬಿಟ್ನು. ಹಿಂಗೆ ಕಾರ್ಯಾಚರಣೆ ಮತ್ತೆ ಇನ್ನೊಂದು ತಿಂಗಳು ಬಿಟ್ಕೊಂಡು ಹೋದ್ನು. ಸಾಯೋದು ನಾಳೆ ಅಂತ ದಿನೇಶ್ ಫೈರ್ ಆಗೋದು ಹಿಂದಿನ ದಿನ ಮತ್ತೆ ಹೋದ್ನು. ಆಗ ಅವರ ಮಾವ ಚಾಮರಾಜನಗರ DYSP ಹತ್ರಗೆ ನನ್ನ ಅಳಿನ ಟ್ರಾನ್ಸ್ಫರ್ ಕೊಡಿ ಅಂತಲೇನೋ ಓಡಾಡ್ತಾಯಿದ್ರು. ಆಗ ದಿನೇಶೇ ಹೇಳಿದ್ರು ನಮಗೆ, ಬಿಡ್ರಿ ಫಾರೆಸ್ಟ್ನವರೇ, ನಾನು ನಮ್ಮ ಮಾವ ಇವತ್ತು ಚಾಮರಾಜನಗರಕ್ಕೆ ಹೋಗಾರೆ, ಟ್ರಾನ್ಸ್ಫರ್ ನಾನು ಆಗೋಯ್ತದ ಕಣ್ರಿ ಅಂದರು. ಹೋಗಿ ನಾವು ಪುನಃ ಹೋಗಿ ನೋಡಿದಾಗ ಬೆಟ್ಟ ಹತ್ತಿ ಆ ತಾತಿ ಅಲ್ಲೇ ಇತ್ತು. ತಾತಿ ಅಲ್ಲೇ ಇತ್ತು, ಬಟ್ ಅಲ್ಲಿಲ್ಲ ಅವ, ಅದ್ರ ಪಕ್ಕದಲ್ಲಿ ಇದ್ನು ಏನು ಆ ಬೆಟ್ಟದಲ್ಲಿ ಇದ್ದಂತೆ ಅವನು, ಅದರ ಅಕ್ಕಪಕ್ಕದಲ್ಲಿ. ಏನು ಮಾಡಿ ತಾತಿ ನೋಡಿದ್ರು, ಬಂದಿಲ್ಲ ಬಿಡ್ರಿ ಇವತ್ತು ಅಂದ್ಬಿಟ್ಟು ಒಂದು 5 ರೌಂಡ್ ಮಾಡಿದ್ರು. ಅವತ್ತು ಫೈರ್ ಮಾಡಿದ್ರು, ಎಲ್ಲ ಕಡೆಗೂ ಫೈರ್ ಫೈರ್ ಮಾಡಿಬಿಟ್ಟು ಬಿಡ್ರಿ ಬಡ್ಡಿ ಬಂಗ ಇಲ್ಲ ಅಂದ್ಕೊಂಡು ಬಂದು ಹಳ್ಳದಲ್ಲಿ ಹೋಗೋಣ ಬಿಡ್ರಿ, ನಂಗೆ ಟ್ರಾನ್ಸ್ಫರ್ ಆಗುತ್ತೆ ರೀ ಫಾರೆಸ್ಟ್ನವರೇ, ಹೊಂಟೈತೆ ನಮ್ಮ ನಗರಕ್ಕೆ ಹೋಗೋರ ಇದು. ಸಾರ್ ಹೇಳಿ ಸರ್ ನಮಗೂ ಮಾಡಿಸ್ಬೇಕಪ್ಪ, ನಿಮ್ಮ BK ಸಿಂಗ್ ಇದ್ದಾರಲ್ಲಪ್ಪ, ನಿಮ್ಮ ಫಾರೆಸ್ಟ್ನವ್ರು ಕಂಡ್ರೆ ಭಾಳ ಇದಲ್ವ, ಮಾಡಿಸ್ಕೊಳ್ರಿ ನೀವು ಅಂದರು. ಹೌದಾ ಸರ್, ಒಂದು 6-6:30 ಅಲ್ಲಿ ಏನಾಯಿತು ಅಂದರೆ ಅಲ್ಲಿ ಎಲ್ಲ ದನಗಳನ್ನೂ ಅಕ್ಕಪಕ್ಕದ ದನಗಳನ್ನ ಒಬ್ಬ ಕಾಯ್ತಿದ್ದ. ಈಗಲೂ ಹಿಂದೆ ಕಾಯ್ತಿದ್ರು, ಎಲ್ಲರೂ ಹಸುಗಳನ್ನೆಲ್ಲ ಬಿಡಿಸ್ಕೊಂಡು ಕಾಯೋದು. ಅಲ್ಲೊಬ್ಬ ದನಿನವ್ನು ಸಿಕ್ಕಾಕೊಂಡಾಗ ಅವನು ಬೈಲಿ ಅವ್ನು ಎಳ್ಕಪ್ಪ ಪಟ್ಟಿಯಿಂದ ಬಂದು ಅವ್ನಿಗೆ ಬೋದು ಹೊಡೆದು ದಿನೇಶು, ಬಡ್ಡಿ ಮಗನ ನಿನಗೆ ಗೊತ್ತು ವೀರಪ್ಪ ಬರೋದು ಹೋಗೋದು ಎಲ್ಲ ಗೊತ್ತದೆ, ನೀ ಸುಳ್ಳಾಡ್ತಿದ್ದೆ ಆಗ ಈಗ ಅಂತ ಹೊಡೆದು ಅವನಿಗೆ. ಆಮೇಲೆ ಅಲ್ಲಿ ಮಡಿಕೆಯಲ್ಲಿ ಮೊಸರು ಹಾಲು ಪಟ್ಟಿ ಒಳಗಡೆ ಇದು ಮಡಗೋದು ಅದನ್ನೆಲ್ಲ ಈಸ್ಕೊಬಂದು ಕೊಡು ಇವ್ರು ನಮ್ಮವ್ರಿಗೆ ಅಂತ ಕೊಡಿಸಿದ್ರು. ಆಮೇಲೆ ಅದು ಯಾರೋ ಒಬ್ಬರಿಗೆ ಸಬ್ ಇನ್ಸ್ಪೆಕ್ಟ್ರಿಗೇನೋ ಒಪ್ಪಿಸಿದ್ರು. ಇವನು ಏನು ರೀ ಇವರು ಅವ ವೀರಶೈವ ಜಾತಿ, ಇವರು ಸ್ವಾಮೀಜಿ ಕರ್ಕೊಬಂದ್ಬಿಟ್ಟು ಹೊಡೆದ್ಬಿಟ್ರೆ, ಜೋಡ್ಲು ಹೊಡೆದ್ಬಿಟ್ರೆ, ಬೂಟ್ಲು ಹೊಡೆದ್ಬಿಟ್ರೆ, ಸ್ವಾಮೀಜಿ ಕರ್ಕೊಂಡು ಪೂಜೆ ಮಾಡಿಸ್ಬಿಟ್ಟು ಆ ಪಾದ ನೀರು ಕುಡಿದ್ಬಿಟ್ರೆ ಇವರು ಪಾಪ ಹೊಂಟೋದಂತೆ ಅಂತ ತುಚ್ಛವಾಗಿ ಹೋದರು. ನನಗೆ ಯಾಕಪ್ಪ ಇದನ್ನೆಲ್ಲಮ್ಮ ಸ್ವಾಮೀಜಿಗಳ ಬಗ್ಗೆ ಯಾಕೆ ಮಾತಾಡ್ತಾರೆ ಇವರು, ನನ್ನ ಮನಸ್ಸಲ್ಲಿ ಇವೆಲ್ಲ ಅನ್ಬೇಡಿ ಸರ್ ಅಂತ ನಾವು ಯಾರು ಅನ್ನೋದು. ಅದೊಂದು ಅಂದರು, ಅದೊಂದು ತಪ್ಪು ದಿನೇಶ್. ಅದೊಂದು ಸ್ವಾಮೀಜಿ ಪಾದ ಪೂಜೆ ಮಾಡಿಬಿಟ್ಟು ಆ ನೀರು ಕುಡಿದ್ಬಿಟ್ರೆ ಇವ್ರಿಗೆ ಪಾಪ ಹೊಂಟೋದಂತೆ. ಬಡ್ಡಿ ಮಗನ ಅಂತ ಓದ್ದು ಇವನಿಗೆ. ಆಮೇಲೆ ಸರ್ ಕರೆಕ್ಟಾಗಿ ಬೆಟ್ಟಕ್ಕೆ ಬಂದು ಹೇಳ್ಬೇಕು, ಇಲ್ಲ ಅಂದ್ರೆ ನಿನ್ನ ಒಳಗೆ ಹಾಕ್ಬಿಡ್ತೀನಿ ಅಂದ್ಬಿಟ್ಟು ಬೋದ್ಬಿಟ್ಟು ಅವ್ನು ಬಿಟ್ಬಿಟ್ಟು ಬಂದು ಒಂದು 7 ಸ್ವಲ್ಪ ದೂರದಲ್ಲಿ ಹೋಗಿ ಒಂದು ಆಳ್ದಾಳೆ ಎಲ್ಲ ಮನೆ ಕಂಡ್ರು. ಸ್ವಲ್ಪ ಇವರು ನಾವು ಕೂತ್ಕೊಂಡು ಸರ್ ಟೈಮ್ ಆಯ್ತದೆ 6-6:30 ಆಗೋಯ್ತು ಹೊರಡೋಣ. ಹೌದಾ ಸಪ್ಪಿದ್ರದು ಯಾಕೋ ಅದನ್ನು ಬೈಬಾರ್ದು. ಯಾರೇ ಸಮಾಜದವರು ಯಾವುದೇ ಸಮಾಜದವ್ರನ್ನ ಅವ್ರ ಗುರುಗಳ ಪದ್ಧತಿನ ನಾವು ಹೀಯಾಳಿಸ್ಬಾರ್ದು. ಅದೊಂದು ಭಾಷೆ ಅಲ್ಲೊಂದು ಅವ್ರದ್ದು ನನಗೂ ಒಳಗ್ಕೊಂಡ್ಬಿಡ್ತು, ಅನ್ನಬಾರ್ದಿತ್ತು ಅಂದ್ಬಿಟ್ಟು ಎಲ್ಲ ಸಪೋರ್ಟ್ ಅವರ ನಂಗೆ ಇನ್ನೇನು ಹಿಡಿಬೇಕು. ಬಂದರು ಹೊರ್ಟೋದ್ರು, ಅಪ್ಪಾಡಗ ಅವ್ರು ಹೊರ್ಟೋದ್ರು. ನಾವು ಗೋಪಿನಾಥ್ ಉಳ್ಕೊಂಡು ಬೆಳಗ್ಗೆನೇ ಇವರು KCRP ಅವ್ರು ಕೇಳಾರೆ, ನೆನ್ನೆ ತಾನೇ ಎಲ್ಲ ಕಾಡು ಸುತ್ತಿದ್ದೀವ್ರಿ, ಎಲ್ಲಿದ್ದಾರಂದ್ರೆ ಬಿಡಿಗಣ ಬರ್ರಿ ದಿನೇಶ್ ಹೊಗೆನಕಲ್ಲು ನೋಡಿಲ್ಲ, ನಾಳೆ ಹೊಂಟೋಯ್ತೀವಿ ಮೈಸೂರಿಗೆ, ಹೊಗೆನಕಲ್ಲು ನೋಡೋಣ ಅಂತ ಇವರು ಬಂದವ್ರೆ ಕರ್ಕೊಂಡು. ಯಾರು ಜಗನ್ನಾಥನು, ಚಂದ್ರು, ಒಬ್ಬರು ಅರಸು, ಒಬ್ಬ ನಮಗೆ ರೇಂಜ್ ಆಫೀಸರ್ ಇದ್ದರು ಹುಣಸೂರವರು, ಶ್ರೀನಿವಾಸ ಮೂರ್ತಿ ಅವರು. ಅದ್ಯಾರು ಹೆಸ್ರುಗಳು ನನಗೆ ಜ್ಞಾಪಕ ಇಲ್ಲ, ಸಬ್ ಇನ್ಸ್ಪೆಕ್ಟರ್ಗಳು ತೀರೋದವರು. ಚಂದ್ರಪ್ಪ ಜ್ಞಾಪಕ, ಜಗನ್ನಾಥ್, ದಿನೇಶು, ರೇಂಜ್ ಆಫೀಸರು ಎಲ್ಲ ಬಂದವರು. ಬಂದ್ಬಿಟ್ಟು ಕ್ಯಾಂಪ್ ಬಂದ ತಕ್ಷಣ ನಮಸ್ಕಾರ ಸರ್ ಅನ್ನೋದು ನಾನು. ನಮಸ್ಕಾರ ಸರ್ ಅಂದೆ. KCRP ಅಲ್ಲಿ ವ್ಯಾನ್ ನಿಂತಿತ್ತು, ನಮ್ಮ ಸೆಡ್ ಇದೆ ಅಲ್ಲಿ ಎಲ್ಲ ಫಾರೆಸ್ಟ್ನ ಪೊಲೀಸ್ನ ಒಟ್ಟಾಗಿದ್ನು. ಒಬ್ಬನ ಮೆನ್ ಕೊಡಪ್ಪ ಅಂದರು ಅಲ್ಲಿ ಸಬ್ ಇನ್ಸ್ಪೆಕ್ಟ್ರ್. ಅವನು ಯಾರನ್ನೋ ಕರೆದಾಗ ಕೊಟ್ಟ, ಅದು ಯಾರೋ ಅವ್ರ ಹೆಸರು ಜ್ಞಾಪಕ ಇಲ್ಲ. ಅವನು ತೋಟದ ಸರ ಇಲ್ಲ ಹಾಕೊಂಡ, ಸರಗಳು ಬುಲೆಟ್ಗಳನ್ನೆಲ್ಲ ಹಾಕೊಂಡ, ಇಲ್ಲೂ ಕಟ್ಕೊಂಡು ನಡಿಗೆ ಹೊಂಟೋದ. ಬೇಡ್ರಿ ಮಲ್ಶೆಟ್ರೆ, ನಿಮ್ಮ ರೇಂಜರ್ ಬಂದಾರೆ ಅಂದರು. ಅವ್ರು ಬಂದರೆ ನನ್ನ ಜೊತೆಲಿ ಕರ್ಕೊಯ್ತಿದ್ರು. ಎಲ್ಲೋದ್ರು ಅವತ್ತು ಹೊಂಟೋಯ್ತಿರತ್ತಾಗೆ ಹೊಂಟೋಗಿ ಹೊಗೆನಕಲ್ಲಿ ಹೊಟ್ಟೋಗಾರೆ, ಈ ಕಡೆಯಿಂದ ಹೊಟ್ಟೋಗಿದ್ದಾರೆ ಹೊಗೆನಕಲ್ಗೆ. ಜಮ್ಮುರ್ಪಟ್ಟಿ ಅಪ್ಪಂಪಟ್ಟಿ ಅಂತದಲ್ಲೇ ಬಾರ್ಡ್ರು, ನಮ್ಮ ಬಾರ್ಡ್ರು ಹೊಟ್ಟೋಗಿ ಅಲ್ಲಿ ಸ್ಪೆಷಲ್ಲು. ಅದು ಕತೆ ನಿಮ್ಗೆ ಗೊತ್ತೇನೋ. ಅಲ್ಲೇನು ಅಂದರೆ ಫ್ರೆಶ್ ಫಿಶ್ ಹಿಡಿತಾರೆ, ಫ್ರೈ ಮಾಡ್ತಾರೆ, ಮತ್ತು ಎಣ್ಣೆ ಸ್ನಾನ ಮಾಡಿಸ್ತಾರೆ. ಎಲ್ಲ ಬಟ್ಟೆ ಬಿಚ್ಚಾಕ್ಬಿಟ್ಟು 5 ರೂಪಾಯಿ 10 ರೂಪಾಯಿ ಕೊಟ್ಟರೆ ಚೆನ್ನಾಗಿ ಸ್ನಾನ ಮಾಡಿಸಿ ಅಲ್ಲಿ ಹೊಗೆನಕಲ್ಲಿ ನೀರು ನ್ಯಾಚುರಲ್ಗೆ ಧುಮುಕುತ್ತೆ. ಆ ಧುಮುಕತ್ತವ ನಿಂತ್ಕೊಂಡ್ರೆ ಒಳ್ಳೆ ಮೈಂಡ್ಗೆ ಒಳ್ಳೆ ರಿಲೀಫ್ ಆಗುತ್ತೆ ಅಂದರೆ ಅದು ಧುಮುಕ್ತಾ ಇರೋದು ನಮ್ಮ ಕರ್ನಾಟಕನೇ.
ತಮಿಳ್ನಾಡಿಗಲ್ಲ, ಇನ್ನೂ ಕೇಳಿಲ್ಲ ಸರ್ಕಾರ, ಇನ್ನೂ ನಮ್ಮಲ್ಲಿ ನಮ್ಮ ಆಸ್ತಿಗಳನ್ನೇ ಈಗ ನಮ್ಮ ಆಸ್ತಿಗಳೇ ನಾವು ಇನ್ನೂ ಇವ್ರು ಸೇವೆ ಮಾಡೋಕೆ ಹೋಗ್ತೀವಲ್ಲ, ಹಂಗೆ ಇನ್ನೂ ಅದು ನಮ್ಮ ಇತ್ಯರ್ಥ ಆಗೇ ಇಲ್ಲ. ಅದು ಆ ಕಡೆ ಒಂದು ಕಟ್ಕೊಂಡವ್ರೆ, ಹೆಂಗಸರಿಗೆ ಬೇರೆ ಸಪ್ರೇಟ್ ನೀರು ಧುಮುಕಾಗಿ, ಅಲ್ಲಿ ಹೆಂಗಸರುಗಳು ಸ್ನಾನ ಮಾಡೋದು. ಅಲ್ಲಿ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ. ಇಂಪ್ರೂವ್ ಅಂದರೆ ಅದು MGR ಶೂಟಿಂಗ್ ಪ್ಲೇಸ್, ಅದು ಮೊಸಳೆ ಒಂದು ಚೆನ್ನಾಗಿ ಮಾಡಿಸಿದ್ದಾನೆ MGR ಶೂಟಿಂಗ್ ಮಾಡುವಾಗ MGR ಮುಖ್ಯಮಂತ್ರಿ ಆದಾಗ ಅದನ್ನು ಇಂಪ್ರೂವ್ ಮಾಡಿದಂತೆ, ಭಾಳ ಚೆನ್ನಾಗಿ ಮಾಡಿದ್ದಾನೆ. ಮೊಸಳೆನೇ ಒಂದು ಮ್ಯೂಸಿಯಂ ಇದೆ ಅಲ್ಲಿ. ಹಂಗೆ ಇರುವಾಗ ಅಲ್ಲಿ ಇವರು ಹೋಗಿದ್ದಾರೆ, ಸ್ನಾನ ಮಾಡ್ಕೊಂಡು ಬಂದವ್ರೆ. ಬರುವಾಗ ಏನು ಮಾಡಿದ್ದಾನೆ, ಅದಕ್ಕೆ ಅದೃಷ್ಟನೂ ಬೇಕು ಅನ್ನೋದು. ಈಗ ನಿಮ್ಮ ಮುಖ ನಾವು ನೋಡೇ ಇಲ್ಲ, ಯಾವುದು ಈ ರೂಪದಲ್ಲಾರು ನಿಮ್ಮ ಪರಿಚಯ ಆಯಿತು ನನಗೆ. ಹಂಗೆ ಅವನು ಉರುಳಿ ಅನ್ನೋದೊಂದು ಹುಡುಗ ಒಗೇನಕಲ್ ಬಾರ್ಡ್ರ್ ಜಂಬೂಪಟ್ಟಿಯಿಂದ ಸೈಕಲ್ ಬತ್ತಾವನೆ ಎಲ್ಲಿಗೆ, ಗೋಪಿನಾಥ್ಗೆ ಬರ್ತಾ ಇರೋದು. ಗೋಪಿನಾಥ್ಗಲ್ಲ ಅದು, ಅದರ ಹೆಸರು ಚಂಗಪಾಡಿ ಅಂತ, ಹಳೆ ಹೆಸರು. ಸಂಗಪಾಡಿ ಅಂದರೆ ಅಲ್ಲಿ ಲಂಬಾಣಿಗಳು ವಾಸ ಮಾಡೋದು. ಚಂಗಪಾಡಿ ಅಂದರೆ ಎಲ್ಲ ರಂಗ ಕಟ್ಕೊಂಡು ಡ್ಯಾನ್ಸ್ ಮಾಡೋದು ಅಂತ ಅದರ ಹೆಸರು ಚಂಗಪಾಡಿ ಪಟ್ಟಿ. ಇವ್ರೇನು ನೆನ್ನೆ ಫೈರ್ ಆಗಿತ್ತಲ್ಲ, ಯಾಕೋ ಇಲ್ಲಿ ಕಷ್ಟ, ತಮಿಳ್ನಾಡು ಹೊಂಟೋಗೋ ಅಂದ್ಬಿಟ್ಟು ವೀರಪ್ಪ ಎಲ್ಲರೂ ಕರ್ಕೊಂಡು ಅವ್ನು ಶಸ್ತ್ರಾಸ್ತ್ರಗಳಲ್ಲಿ ಎತ್ಕೊಂಡು ದಾಟಕ್ಕೆ ಬಂದವನೆ. ಇನ್ನೊಂದು 5 ನಿಮಿಷನೋ 10 ನಿಮಿಷ ಅವನು ಲೇಟ್ ಆಗಿದ್ದರೆ ಅಥವಾ ಇವನೇ ಮೊದಲೇ ಹೋಗಿದ್ರೆ ದಿನೇಶ್ ಫೈರ್ ಆಯ್ತಿರಲಿಲ್ಲ. ಅವನು ಅಲ್ಲಿ ಕಡೆ ಬರೋಕ್ಕೂ ಇವನು ಇಲ್ಲಿ ದಾಟಕ್ಕೂ ನೋಡ್ಕೊಬಿಟ್ನಲ್ಲ ಅವನು.